So good morning students. Yesterday we have completed the vector addition, and in that we have studied one method, that is triangle law of vector addition. Okay. So now there is a second method to add the vectors, and that is the parallelogram law of vector addition. So here also we require two vectors for the addition. Add ಮಾಡಬೇಕಂದ್ರೆ ಕಂಪಲ್ಸರಿ ಎರಡು ವೆಕ್ಟರ್ಸ್ ಬೇಕೇ ಬೇಕು. ಆ ಎರಡು ವೆಕ್ಟರ್ಸ್ ಅನ್ನು ಬೈ ಯೂಸಿಂಗ್ ಪ್ಯಾರಲೋಗ್ರಾಮ್ ನಾವು ಆ್ಯಡ್ ಮಾಡ್ತೀವಿ ಈಗ. ಸೊ ನಾವು here these are the two vectors. This is the vector A. This is a vector A, and again there is a vector B here. There is a vector B. ಈ ಎರಡು ವೆಕ್ಟರ್ಸ್ ಅನ್ನು ನಾನು ಜಸ್ಟ್ ಡಿಸ್ಪ್ಲೇಸ್ ಮಾಡ್ತೀನಿ ವಿತೌಟ್ ಚೇಂಜ್ ಇನ್ ದ ಆ್ಯಂಗಲ್, ಇನ್ನೇ ಥರನೇ ಆ್ಯಸ್ ಇಟ್ ಈಸ್, ಕರೆಕ್ಟಾ? ಬಟ್ ಈಗ ಹೆಂಗೆ ಡಿಸ್ಪ್ಲೇಸ್ ಮಾಡ್ತೀನಿ ಅಂತಂದರೆ, ಸಪೋಸ್ ಹಿಯರ್ ದಿಸ್ ಈಸ್ ಅ ವೆಕ್ಟರ್ ಎ, ಆ್ಯಸ್ ಇಟ್ ಈಸ್ ಹಿಂಗೆ ಇಡ್ತೀನಿ. ಈ ವೆಕ್ಟರನ್ನು ಜಸ್ಟ್ ಹಿಂಗೆ ಮೂವ್ ಮಾಡ್ತಾ ಬರ್ತೀನಿ, ಈ ರೀತಿ ಮೂವ್ ಮಾಡ್ತಾ ಬರ್ತೀನಿ. ಅವಾಗ ಏನಾಗುತ್ತೆ, ಈ ಕಡೆ ಬರುತ್ತೆ, ಇಲ್ಲಿ ಬರುತ್ತಾ. ಈಗ ಏನು ಮಾಡ್ತೀನಿ, ಜಸ್ಟ್ ಸ್ವಲ್ಪ ಕೆಳಗಡೆ ತೊಗೊಂಬರ್ತೀನಿ, ಅವಾಗ ಏನಾಗುತ್ತೆ, ಈ ರೀತಿ ಬರುತ್ತೆ, ಕರೆಕ್ಟಾ? ಸೊ ಇದು ಎ ವೆಕ್ಟರ್ ಆಯಿತು, ಇದು ಬಿ ವೆಕ್ಟರ್ ಆಯಿತು. ಸೊ ಎ ಆ್ಯಂಡ್ ಬಿ ಆರ್ ದ ಟೂ ವೆಕ್ಟರ್ಸ್ ವಿಚ್ ಆರ್ ಎಟ್ ಡಿಫರೆಂಟ್ ಆ್ಯಂಗಲ್ಸ್. They are not in the same direction, they are not in the opposite direction, but they are in a different directions. So these two vectors can be added by using parallelogram law. For this ನಾನು ಏನು ಮಾಡಿದೆ, we have displaced the vectors without change in the angle, without change in the direction. ನಿನ್ನೆ ಟ್ರಯಾಂಗಲ್ ಹೆಂಗಿತ್ತು ನೋಡ್ರಿ, head of first vector, this is head and this is tail. Head of first vector coincides with the tail of the second vector ಅಂತಿತ್ತು. ಇದು ಹೆಡ್, ಇದು ಟೇಲ್. ಹೆಡ್ ಆಫ್ ದ ಫಸ್ಟ್ ವೆಕ್ಟರ್ ಕೋಇನ್ಸಿಡ್ಸ್ ವಿತ್ ದ ಟೇಲ್ ಆಫ್ ದ ಸೆಕೆಂಡ್ ವೆಕ್ಟರ್. ಬಟ್ ಇಲ್ಲಿ ನೋಡ್ರಿ, ದಿಸ್ ಈಸ್ ಟೇಲ್, ದಿಸ್ ಈಸ್ ಟೇಲ್. ಸೊ ಟೇಲ್ ಆಫ್ ದ ಫಸ್ಟ್ ವೆಕ್ಟರ್ ಕೋಇನ್ಸಿಡ್ಸ್ ವಿತ್ ದ ಟೇಲ್ ಆಫ್ ದ ಸೆಕೆಂಡ್ ವೆಕ್ಟರ್. ಸೊ ಈಗ ಅರ್ಥ ಆಗ್ತದೇನಾ, ಟ್ರಯಾಂಗಲ್ನ ಯಾವಾಗ ಯೂಸ್ ಮಾಡಬೇಕು, ಪ್ಯಾರಲೋಗ್ರಾಮ್ನ ಯಾವಾಗ ಯೂಸ್ ಮಾಡಬೇಕು? ಟ್ರಯಾಂಗಲ್ನ ಈಸ್ ಯೂಸ್ಡ್ ವೆನ್ ದ ಹೆಡ್ ಆಫ್ ದ ಫಸ್ಟ್ ವೆಕ್ಟರ್ ಈಸ್ ಕೋಇನ್ಸಿಡ್ ವಿತ್ ದ ಟೇಲ್ ಆಫ್ ದ ಸೆಕೆಂಡ್ ವೆಕ್ಟರ್. Parallelogram law is used when the tail of the first vector is coincident with the tail of the second vector. ಅರ್ಥ ಆಗ್ತೇನಾ? ಸೊ ಎರಡು ಸೇಮ್ ಆನ್ಸರ್ ಬರುತ್ತೆ. ನಿನ್ನೆ ಏನು ಮಾಡಿಸಿ ನೋಡ್ರಿ, ಆಸ್ ಇಟ್ ಈಸ್ ಬರುತ್ತೆ. ಬೇಕಾದ್ರೆ ಇವತ್ತು ನೋಡೋಣ, ಡೆರಿವೇಷನ್ ಮಾಡೋಣ. ಓಕೆ, ಸೊ ದಿಸ್ ಈಸ್ ಪ್ಯಾರಲೋಗ್ರಾಮ್ ಲಾ ಆಫ್ ವೆಕ್ಟರ್ ಎಡಿಷನ್. ಸೊ ಸ್ಟೇಟ್ಮೆಂಟ್, ಡೆರಿವೇಷನ್ ಎರಡು ಮಾಡೋಣ ಈಗ. ಸೊ ದೇರ್ ಆರ್ ಟೂ ವೆಕ್ಟರ್ಸ್. ಒನ್ ಈಸ್ ಎ ವೆಕ್ಟರ್ and another one is B vector. So these are the two vectors I have. ಇವೆರಡು ವೆಕ್ಟರ್ ನಡುವ ಆ್ಯಂಗಲ್ ಎಷ್ಟಾದ ಅಂತಂದರೆ ಟೀಟಾ ಅಂತ ಅದ, ಟೀಟಾ. ಸೊ ದ ಟೂ ವೆಕ್ಟರ್ಸ್ ಆರ್ ರೀಪ್ರೆಸೆಂಟೆಡ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಟೂ ವೆಕ್ಟರ್ಸ್ ಆರ್ ರೀಪ್ರೆಸೆಂಟೆಡ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್. ಹೆಂಗಿದೆ, ಬೈ ದ ಅಡ್ಜಸೆಂಟ್ ಸೈಡ್ಸ್ ಆಫ್ ದ ಪ್ಯಾರಲೋಗ್ರಾಮ್. ಪ್ಯಾರಲೋಗ್ರಾಮ್ ಅಂದರೆ, ಪ್ಯಾರಲೋಗ್ರಾಮ್ ಅಂತಂದ್ರೆ ಏನು? ಪ್ಯಾರಲೋಗ್ರಾಮ್ ಸ್ಕ್ವೇರ್ ಕೂಡ ಪ್ಯಾರಲೋಗ್ರಾಮೇ, ರೆಕ್ಟ್ಯಾಂಗಲ್ ಕೂಡ ಪ್ಯಾರಲೋಗ್ರಾಮೇ, ಫೋರ್ ಸೈಡ್ಸ್ ಇರಬೇಕು, ಹೌದಾ? ಸೊ ಟೂ ವೆಕ್ಟರ್ಸ್ ಎ ಆ್ಯಂಡ್ ಬಿ ಆರ್ ರೀಪ್ರೆಸೆಂಟೆಡ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಬೈ ದ ಅಡ್ಜಸೆಂಟ್. ಅಡ್ಜಸೆಂಟ್ ಅಂದರೆ ಏನು? ಬಾಜು, ಹೌದಾ? ಇದನ್ನು ಇವೆರಡು ಕೂಡ ಸೈಡ್ಸ್ ಆಫ್ ದ ಪ್ಯಾರಲೋಗ್ರಾಮ್ ಆಗ್ತಾವ, ಹಿಂಗೆ ಡ್ರಾ ಮಾಡಿದರೆ. ಬಟ್ ಈ ಎರಡು ವೆಕ್ಟರ್ಸ್ ಬೇಕಾಗಿಲ್ಲ, ಈ ಎರಡು ವೆಕ್ಟರ್ಸ್ ಇರಬಾರ್ದು. ಹೆಂಗಿರಬೇಕು, ಒಂದು ಇದೆ ಅಂತಂದರೆ ಒಂದು ಹಿಂಗಿರಬೇಕು ಅಥವಾ ಹಿಂಗಿರಬೇಕು, ಬಾಜು ಇರಬೇಕು, ಕೋಇನ್ಸೈಡ್ ಆಗಿರಬೇಕು. ಸೊ ಟೂ ವೆಕ್ಟರ್ಸ್ ಆರ್ ರೀಪ್ರೆಸೆಂಟೆಡ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಬೈ ದ ಅಡ್ಜಸೆಂಟ್ ಸೈಡ್ಸ್ ಆಫ್ ದ ಪ್ಯಾರಲೋಗ್ರಾಮ್. Then the resultant vector is represented both in magnitude and direction by the diagonal. ಇದು ರಿಸಲ್ಟೆಂಟ್ ವೆಕ್ಟರ್. ಓಕೆ, ಸೊ ಹಿಯರ್ ಐ ವಿಲ್ ಜಸ್ಟ್ ಡ್ರಾ ದ ಅಪೋಸಿಟ್ ಸೈಡ್ಸ್ ಫಾರ್ ದ ಕ್ಯಾಲ್ಕುಲೇಷನ್. ಓಕೆ, ಇದು ಎ ವೆಕ್ಟರ್, ಇದು ಬಿ ವೆಕ್ಟರ್. ಇದು ಬಿ ವೆಕ್ಟರ್ ಅಂದರೆ ಇದು ಬಿ ವೆಕ್ಟರ್, ಕರೆಕ್ಟಾ? ಇದು ಎ ವೆಕ್ಟರ್ ಅಂದರೆ ಇದು ಎ ವೆಕ್ಟರ್. ಸೊ ಎ ಆ್ಯಂಡ್ ಬಿ ಆರ್ ದ ಟು ಗಿವನ್ ವೆಕ್ಟರ್ಸ್ ವಿಚ್ ಆರ್ ರೀಪ್ರೆಸೆಂಟೆಡ್ ಬೋತ್ ಇನ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ by the adjacent sides of the parallelogram. Then the resultant of these two is represented along the diagonal. Resultant is represented along the diagonal. ಹೌದಾ? So here this is the resultant vector R, which is equal to what? A plus
ಬಿ ಆ್ಯಡ್ ಮಾಡ್ತಾ ಇದ್ದೀವಿ, ಹೌದಾ? ಸೊ ನಿನ್ನೆ ಥರ ಡೆರಿವೇಷನ್ ಮಾಡೋಕ್ಕೆ ಓ ಪಿ ಕ್ಯೂ ಆರ್. ಈಗ ಜಸ್ಟ್ ಎಕ್ಸ್ಟೆಂಡ್ ಮಾಡ್ಕೋತೀನಿ ಈ ರೀತಿ ಡಯಾಗ್ರಾಮ್, ನನಗೆ ಜಸ್ಟ್ ಈಸಿ ಆಗ್ಲಕ್ಕ ಅಥವಾ ಡೆರಿವೇಷನ್ ಮಾಡ್ಲಕ್ಕ ಈ ರೀತಿ. ಓಕೆ, ಇದು ಎಸ್ ಅಂತ ತಗೊಳ್ತೀನಿ. ಎಸ್, ಇಲ್ಲಿ ನೋಡಿರಿ, ಇಲ್ಲಿ ಟೀಟಾ ಇದ್ದರೆ ಇಲ್ಲಿ ಕೂಡ ಟೀಟಾ ಇರಬೇಕಾ? ಯಾಕಂತಂದರೆ ಒಂದು ಸ್ಟ್ರೇಟ್ ಲೈನ್ ಮೇಲೆ ನಾನು ಇಲ್ಲಿ ಡ್ರಾ ಮಾಡಿದ್ರು, ಇಲ್ಲಿ ಡ್ರಾ ಮಾಡಿದ್ರು, ಇಲ್ಲಿ ಡ್ರಾ ಮಾಡಿದ್ರು, ಇಲ್ಲಿ ಡ್ರಾ ಮಾಡಿದ್ರು, ಆ್ಯಂಗಲ್ ಸೇಮ್ ಬರಬೇಕು. ಅದೇ ರೀತಿ ಇಲ್ಲಿ ಲೈನ್ ಡ್ರಾ ಮಾಡಿದ್ದೀನಿ, ಈ ಲೈನನ್ನು ನಾನು ಮುಂದೆ ತೊಗೊಂಡೋಗಿದ್ದೀನಿ ಅಷ್ಟೇ. ಸೊ ಇಲ್ಲಿ ಕೂಡ ಆ್ಯಂಗಲ್ ಎಷ್ಟಿರುತ್ತೆ? ಟೀಟಾನೇ ಇರುತ್ತೆ, ಹೌದಾ? ಟೀಟಾ. ಸೊ ನೌ ಹಿಯರ್ ಐ ವಿಲ್ ರೈಟ್ ದ ಸ್ಟೇಟ್ಮೆಂಟ್. Two vectors are represented. Two vectors are represented both in magnitude and direction by the adjacent sides of parallelogram. Then the resultant vector is represented both in magnitude and direction by the diagonal of parallelogram. This is the statement. So now we go for the derivation. Again ನಿನ್ನೆ ಥರನೇ ಒಂದು ದೊಡ್ಡದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗ್ಯದ, ಒಂದು ಸಣ್ಣದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗ್ಯದ. ದೊಡ್ಡ ರೈಟ್ ಆ್ಯಂಗಲ್ ಟ್ರಯಾಂಗಲ್ ನೋಡಿರಿ ಈ ರೀತಿ ಇದೆ, ಇದು ಟೀಟಾ ಓ ಆರ್ ಎಸ್. ಸಣ್ಣದು ನೋಡ್ರಿ ಈ ರೀತಿ ಇದೆ, ಏನು? ಪಿ ಆರ್ ಎಸ್. ಇದು ಕೂಡ ಟೀಟಾನೇ, ಹೌದಾ? ಸೊ ಡೆರಿವೇಷನ್ ಸ್ಟಾರ್ಟ್ ಮಾಡೋಣ. ಫ್ರಮ್ ಟ್ರಯಾಂಗಲ್ ಯಾವುದು ದೊಡ್ಡದು? ಓ ಆರ್ ಎಸ್. ಫ್ರಮ್ ಟ್ರಯಾಂಗಲ್ ಓ ಆರ್ ಎಸ್ ಏನು? ಪೈಥಾಗೊರಸ್ ಥಿಯರಮ್. ಓ ಆರ್ ಸ್ಕ್ವೇರ್, ನನಗೆ ರಿಸಲ್ಟೆಂಟ್ ಬೇಕು, ಹೌದಾ? ಇಲ್ಲ, ರಿಸಲ್ಟೆಂಟ್ ಯಾವುದು? ಓ ಆರ್. ಸೊ ಓ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನು? ಓ ಎಸ್ ಸ್ಕ್ವೇರ್ ಪ್ಲಸ್ ಆರ್ ಎಸ್ ಸ್ಕ್ವೇರ್. ಓ ಎಸ್ ಸ್ಕ್ವೇರ್ ಪ್ಲಸ್ ಆರ್ ಎಸ್ ಸ್ಕ್ವೇರ್, ಈಕ್ವೇಷನ್ ನಂಬರ್ 1. ಇಲ್ಲ ಅಂತಂದರೆ ಇದಕ್ಕೆ ಬೇಡ, ಆರ್ ಎಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್, ದಟ್ ಈಸ್ ಓ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಎಸ್. ಇಷ್ಟದ ಹೆಂಗೆ ಬರೀಲಿ ನಾನು? ಒ ಪಿ ಪ್ಲಸ್ ಪಿ ಎಸ್ ಬರಿಬೋದಾ? ಸೊ ಒ ಪಿ ಪ್ಲಸ್ ಪಿ ಎಸ್ ಹೋಲ್ ಸ್ಕ್ವೇರ್ ಪ್ಲಸ್ ಆರ್ ಎಸ್ ಅಂತಂದರೆ ಆ್ಯಸ್ ಇಟ್ ಈಸ್ ಬರೆಯೋಣ, ಆರ್ ಎಸ್ ಹೋಲ್ ಸ್ಕ್ವೇರ್, ಈಕ್ವೇಷನ್ ನಂಬರ್ 1. ಈಗ ಟ್ರಯಾಂಗಲ್ ಸಣ್ಣದು ನೋಡ್ತೀನಿ, ಯಾಕಂದರೆ ನನಗೆ ಪಿ ಎಸ್ ಬೇಕು, ಆರ್ ಎಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫ್ರಮ್ ಟ್ರಯಾಂಗಲ್ ಯಾವುದು? ಪಿ ಆರ್ ಎಸ್. ಫ್ರಮ್ ಟ್ರಯಾಂಗಲ್ ಪಿ ಆರ್ ಎಸ್ ಏನು? ಸೈನ್ ಟೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಬೈ ಹೈಪೋಟೆನಸ್. ಸೈನ್ ಟೀಟಾ ಇಸ್ ಈಕ್ವಲ್ ಟು ಅಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಸ್. ಅಪೋಸಿಟ್ ಏನದ? ಆರ್ ಎಸ್. ಟೀಟಾಗ ಅಪೋಸಿಟ್ ಏನಿರ್ತದೆ? ಅಪೋಸಿಟ್ ಸೈಡ್, ಕರೆಕ್ಟಾ? ಸೊ ಯಾವುದು ದೊಡ್ಡದು ಇರ್ತದೆ? ಅದು ಹೈಪೋಟೆನಸ್. ಸೊ ಅಪೋಸಿಟ್ ಅಂದರೆ ಆರ್ ಎಸ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಂದರೆ ಪಿ ಆರ್. ಆರ್ ಎಸ್ ಡಿವೈಡೆಡ್ ಬೈ ಪಿ ಆರ್. ಓಕೆ, ನನಗೆ ಆರ್ ಎಸ್ ಬೇಕು. ದೇರ್ ಫೋರ್ ದಿಸ್ ಇಂಪ್ಲೈಸ್ ದಟ್ ಆರ್ ಎಸ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಪಿ ಆರ್ ಇಂಟು, ಈಗ ಪಿ ಆರ್ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ರೆ ಅಷ್ಟೇ, ಪಿ ಆರ್ ಇಂಟು ಸೈನ್ ಟೀಟಾ. ಪಿ ಆರ್
ಸೈನ್ ಟೀಟಾ. ಪಿ ಆರ್ ಅಂದರೆ ಏನದ? ಪಿ ಆರ್ ಏನದ? ಪಿ ಆರ್ ಏನಾಗುತ್ತೆ? ಬಿ ಆಗುತ್ತಾ? ಇದು ಬಿ ಇದ್ರೆ ಇದು ಬಿ ಇರುತ್ತೆ, ಇದು ಎ ಇದ್ರೆ ಇದು ಎ ಇರುತ್ತೆ. ಸೊ ಇದು ಕೂಡ ಬಿ, ಇದು ಎ. ಸೊ ಆರ್ ಎಸ್ ಈಸ್ ಈಕ್ವಲ್ ಟು ಏನು ಬರೀಲಿ? ಪಿ ಆರ್ ಅಂದರೆ ಬಿ ಸೈನ್ ಟೀಟಾ, ಬಿ ಸೈನ್ ಟೀಟಾ ಆರ್ ಎಸ್ ಅಂತ ಬಂತು. ಈಗ ಪಿ ಎಸ್ ಅಗೇನ್ ಫ್ರಮ್ ದ ಸೇಮ್ ಟ್ರಯಾಂಗಲ್ ಕಾಸ್ ಟೀಟಾ ಈಸ್ ಈಕ್ವಲ್ ಟು, ಕಾಸ್ ಟೀಟಾ ಫಾರ್ಮುಲಾ ಏನು? ಅಡ್ಜಸೆಂಟ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಅಂದರೆ ಪಿ ಎಸ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಂದರೆ ಪಿ ಆರ್. ನನಗೆ ಆನ್ಸರ್ ಪಿ ಎಸ್ ಬೇಕು. ದೇರ್ ಫೋರ್ ದಿಸ್ ಇಂಪ್ಲೈಸ್ ದಟ್ ಪಿ ಎಸ್ ಈಸ್ ಈಕ್ವಲ್ ಟು, ಪಿ ಎಸ್ ಈಸ್ ಈಕ್ವಲ್ ಟು ಪಿ ಆರ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ ಕಡೆ ಪಿ ಆರ್ ಇಂಟು ಕಾಸ್ ಟೀಟಾ, ಪಿ ಆರ್ ಕಾಸ್ ಟೀಟಾ. ದೇರ್ ಫೋರ್ ಪಿ ಎಸ್ ಈಸ್ ಈಕ್ವಲ್ ಟು, ಪಿ ಆರ್ ಅಂದರೆ ಏನು? ಬಿ. ಸೊ ಬಿ ಕಾಸ್ ಟೀಟಾ. ಓಕೆ, ಆರ್ ಎಸ್ ಪಿ ಎಸ್ ಎರಡು ವ್ಯಾಲ್ಯೂ ಬಂದು. ಸಬ್ಸ್ಟಿಟ್ಯೂಟ್ ಆರ್ ಎಸ್ ಆ್ಯಂಡ್ ಪಿ ಎಸ್ ಇನ್ ಇಕ್ವೇಷನ್ ನಂಬರ್ 1. Substitute RS PS in equation number 1. ಅವಾಗ ಏನಾಗುತ್ತೆ? ಓ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು, ಓ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಓ ಪಿ ಏನದ? ಓ ಪಿ ಅಂದರೆ ಎ, ಹೌದಾ? ಸೊ ಎ ಸ್ಕ್ವಯರ್ ಎ ಪ್ಲಸ್ ಪಿ ಎಸ್ ಬಿ ಕಾಸ್ ಟೀಟಾ, ಪಿ ಎಸ್ ಬಿ ಕಾಸ್ ಟೀಟಾ, ಬಿ ಕಾಸ್ ಟೀಟಾ ಹೋಲ್ ಸ್ಕ್ವಯರ್ ಪ್ಲಸ್ ಆರ್ ಎಸ್ ಬಿ ಸೈನ್ ಟೀಟಾ, ಬಿ ಸೈನ್ ಟೀಟಾ ಸ್ಕ್ವಯರ್. ಓ ಆರ್ ಅಂದ್ರೇನು? ಓ ಆರ್ ಏನದ? ರಿಸಲ್ಟೆಂಟ್ ವೆಕ್ಟರ್ ಆರ್. ಸೊ ಆರ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್. ಏನು ಫಾರ್ಮುಲಾ? ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2 ಎ ಬಿ ಪ್ಲಸ್ ಇದು ಸ್ಕ್ವಯರ್ ಬಿ ಸ್ಕ್ವಯರ್ ಸೈನ್ ಸ್ಕ್ವಯರ್ ಟೀಟಾ. ಎರಡಕ್ಕೂ ಸ್ಕ್ವೇರ್ ಆಗಬೇಕಲ್ಲ. ಇಲ್ಲಿ ನೋಡಿರಿ, ಮತ್ತು ಬಿ ಕಾಮನ್ ಎರಡು ಕಡೆ. ಏನು ಉಳಿತದೆ ಇಲ್ಲಿ? ಕಾಸ್ ಸ್ಕ್ವೇರ್ ಟೀಟಾ, ಇಲ್ಲಿ ಸೈನ್ ಸ್ಕ್ವೇರ್ ಟೀಟಾ. ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ 1 ಅಗೇನ್. ಸೊ ದೇರ್ ಫೋರ್ ಆರ್ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2 ಎ ಬಿ ಕಾಸ್ ಟೀಟಾ. ಆರ್ ಆರ್ ಈಸ್ ಈಕ್ವಲ್ ಟು ಹೆಂಗೆ ಬರಿಬೋದು? ಸ್ಕ್ವೇರ್ ರೂಟು ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ 2 ಎ ಬಿ ಕಾಸ್ ಟೀಟಾ. ಸೊ ದಿಸ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್. ನಿನ್ನೆ ಕೂಡ ಇದೇ ಬಂದಿತ್ತಾ ಇಲ್ಲ? ಆ್ಯಸ್ ಇಟ್ ಈಸ್. ಸೊ ಎರಡು ವೆಕ್ಟರ್ಸನ್ನು ಹೆಂಗೆ ಆ್ಯಡ್ ಮಾಡಿದ್ರು ಆನ್ಸರ್ ಸೇಮ್ ಬರಲೇಬೇಕು, ಅದೇ ಇದು ಇಂಡಿಕೇಟ್ ಮಾಡುತ್ತೆ ಅಷ್ಟೇ. ಬಟ್ ನಿನ್ನೆ ಟ್ರಯಾಂಗಲ್ ಯಾವಾಗ ಯೂಸ್ ಮಾಡಿವಿ? ಹೆಡ್ ಈಸ್ ಕೋಇನ್ಸೈಡಿಂಗ್ ವಿತ್ ದ ಟೇಲ್. ಇವತ್ತು ಪ್ಯಾರಲೋಗ್ರಾಮ್ ಯಾಕೆ ಯೂಸ್ ಮಾಡ್ತೀವಿ? ಟೇಲ್ ಈಸ್ ಕೋಇನ್ಸೈಡ್ ವಿತ್ ದ ಟೇಲ್. ಕರೆಕ್ಟಾ? ಸೊ ದಿಸ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್. ದೆನ್ ಇನ್ನೊಂದೇನು? ಡೈರೆಕ್ಷನ್. ವಾಟ್ ಈಸ್ ದ ಡೈರೆಕ್ಷನ್ ಆಫ್ ದ ರಿಸಲ್ಟೆಂಟ್ ವೆಕ್ಟರ್? ಡೈರೆಕ್ಷನ್ ಆಫ್ ರಿಸಲ್ಟೆಂಟ್ vector ಏನು? so now here this resultant vector makes certain angle alpha with the first vector. ನಿನ್ನೆ ಕೂಡ ಆಸ್ ಇಟ್ ಈಸ್ ಹಂಗೆ ಮಾಡಿದೆ, ಹೌದಾ? ರಿಸಲ್ಟೆಂಟ್ ವೆಕ್ಟರ್ ಮೇಕ್ಸ್ ಅನ್ ಆಂಗಲ್ ಆಲ್ಫಾ ವಿತ್ ದ ಫಸ್ಟ್ ವೆಕ್ಟರ್. ಇದು ಫಸ್ಟ್ ವೆಕ್ಟರ್, ಇದು ಸೆಕೆಂಡ್ ವೆಕ್ಟರ್. ಎ ಇಸ್ ದ ಫಸ್ಟ್ ವೆಕ್ಟರ್, ಬಿ ಇಸ್ ದ ಸೆಕೆಂಡ್ ವೆಕ್ಟರ್. ಸೊ ದಿಸ್ ರಿಸಲ್ಟೆಂಟ್ ವೆಕ್ಟರ್ ಮೇಕ್ಸ್ ಸರ್ಟೆನ್ ಆಂಗಲ್ ಸರ್ಟೆನ್ ಆಂಗಲ್ ಆಲ್ಫಾ ವಿತ್ ದ ಎ ವೆಕ್ಟರ್. ಸೊ ದೆನ್ ಫ್ರಮ್ ದಿಸ್ ಡಯಾಗ್ರಾಮ್ what is tan alpha? Tan alpha is equal to opposite by adjacent. That is opposite ಏನದ?
ಆರ್ ಎಸ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಒ ಪಿ. ಸೊ ವಿಚ್ ಈಸ್ ಈಕ್ವಲ್ ಟು ಟ್ಯಾನ್ ಅಲ್ಫಾ ಈಸ್ ಈಕ್ವಲ್ ಟು ಆರ್ ಎಸ್ ಅಂದರೆ ಏನದ ಬಿ ಸೈನ್ ಟೀಟಾ, ಕರೆಕ್ಟಾ? ಬಿ ಸೈನ್ ಟೀಟಾ ಡಿವೈಡೆಡ್ ಬೈ ಒ ಪಿ ಅಂದರೆ ಸಾರಿ ನಾನು ಇದು ಟ್ರಯಾಂಗಲ್ ತೊಗೋಬೇಕು, ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೋಬೇಕು. ಓ ಎಸ್ ಅದು ಓ ಎಸ್ ಫ್ರಮ್ ಟ್ರಯಾಂಗಲ್ ಓ ಆರ್ ಎಸ್ ಹೌದಾ ಇಲ್ಲ? ಓ ಆರ್ ಎಸ್ ಅಪೋಸಿಟ್ ಏನದ ಆರ್ ಎಸ್, ಅಡ್ಜಸೆಂಟ್ ಏನದ ಓ ಎಸ್. ಸೊ ಆರ್ ಎಸ್ ಡಿವೈಡೆಡ್ ಬೈ ಓ ಎಸ್. ಆರ್ ಎಸ್ ಬರ್ತೀನಿ ಬಿ ಸೈನ್ ಟೀಟಾ ಅಂತೇಳಿ. ಓ ಎಸ್ ಅಂದರೆ ಏನು? ಓ ಎಸ್ ಅಂದರೆ ಏನು? ಒ ಪಿ ಪ್ಲಸ್ ಪಿ ಎಸ್. ಒ ಪಿ ಪ್ಲಸ್ ಪಿ ಎಸ್. ಒ ಪಿ ಅಂದರೆ ಎಷ್ಟು? ಎ. ಪಿ ಎಸ್ ಅಂದರೆ ಏನು? ಬಿ ಕಾಸ್ ಟೀಟಾ. ಸೊ ಎ ಪ್ಲಸ್ ಬಿ ಕಾಸ್ ಟೀಟಾ. ಎ ಪ್ಲಸ್ ಬಿ ಕಾಸ್ ಟೀಟಾ. So this is the direction of the resultant vector and this is the magnitude of the resultant vector. So ನಿನ್ನೆದು ಇವತ್ತಿಂದು ಎರಡು ಸೇಮ್ ಇದಾವೆ ಇಲ್ಲಿ ನೋಡ್ರಿ. ಓಕೆ, ಸೊ ಅಗೇನ್ ಕ್ವಶನ್ ಏನು ಕೇಳ್ತಾರ? ಬೈ ಯೂಸಿಂಗ್ ಪ್ಯಾರಲೋಗ್ರಾಮ್ ಲಾ derive the expression for magnitude and direction of the resultant vector. Find or derive the expression for magnitude and direction of the resultant vector ಅಂತ ಕ್ವಶನ್ ಕೇಳ್ತಾರ. ಓಕೆ, pause ಮಾಡಿ. So again there are some special cases we have to discuss by using this equation. Special cases andre enu? So now here this is the equation obtained when the two vectors are in different directions, So now here by using this equation we can also prove that if the two vectors are in the same direction then we can add directly ಅಂತ ನಿನ್ನೆ ಹೇಳಿದೆ. ಅದನ್ನು ಈ ಇಕ್ವೇಷನ್ ಯೂಸ್ ಮಾಡಿಕೊಂಡು ಕೂಡ ಪ್ರೂವ್ ಮಾಡ್ಬೋದು. ಸೊ ಹೌ ಇಟ್ ಈಸ್ ಪಾಸಿಬಲ್? ಸೊ ಹಿಯರ್ ಸಪೋಸ್ ಫಸ್ಟ್ ಕೇಸ್, if the two vectors are in the same direction, ಸ್ಪೆಷಲ್ ಕೇಸಸ್. ಒಂದನೇದ್ದು two vectors are in same direction. Two vectors are same direction. Same direction means what? Same direction andre ಏನು? Same direction means, suppose here this is the vector A. This is the vector A and this is the vector B. ಇವೆರಡು ಸೇಮ್ ಡೈರೆಕ್ಷನ್ ಹೌದಲ್ಲ? ಎರಡು ಸೇಮ್ ಡೈರೆಕ್ಷನ್ ಹೌದಾ ಇಲ್ಲ? ಇದು ವೆಕ್ಟರ್ ಎ, ಕರೆಕ್ಟಾ? ಇದು ವೆಕ್ಟರ್ ಬಿ. ವೆಕ್ಟರ್ ಎ ಇದೆ, ವೆಕ್ಟರ್ ಬಿ ಇದೆ, ಎರಡು ಒಂದೇ ಡೈರೆಕ್ಷನಲ್ಲಿ ಇದೆ, ಈ ರೀತಿ ಅಥವಾ ಈ ರೀತಿ. ಈಗ ಹೇಳ್ರಿ ಇವೆರಡು ನಡುವೆ ಆ್ಯಂಗಲ್ ಎಷ್ಟಿದೆ? ಇವೆರಡು ನಡುವೆ ಆ್ಯಂಗಲ್ ಎಷ್ಟಿದೆ? ಹಾಂ, 0, ಕರೆಕ್ಟಾ? ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಎರಡು ಸೇಮ್ ಡೈರೆಕ್ಷನ್ ಇದ್ದರೆ ಆ್ಯಂಗಲ್ 0 ಇರುತ್ತೆ. ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ಅಪೋಸಿಟ್ ಇದ್ದರೆ ಈ ರೀತಿ ಇದ್ದರೆ 180 ಇರುತ್ತೆ, ಕರೆಕ್ಟಾ ಇಲ್ಲ? ಒಂದು ವೆಕ್ಟರ್ ಈ ಕಡೆ ಹೋಗ್ತಾ ಇದೆ, ಇನ್ನೊಂದು ವೆಕ್ಟರ್ ಈ ಕಡೆ ಬರ್ತಾ ಇದೆ ಅಂತಂದರೆ ಆ್ಯಂಗಲ್ 180 ಡಿಗ್ರಿ. ಎರಡು ಈ ರೀತಿ ಇದ್ದರೆ, ಎರಡು ವೆಕ್ಟರ್ಸ್ ಸೇಮ್ ಡೈರೆಕ್ಷನ್ ಇದ್ದರೆ ಈ ರೀತಿ ಇದ್ದರೆ ಆ್ಯಂಗಲ್ 0 ಡಿಗ್ರಿ, ಕರೆಕ್ಟಾ? ಎರಡು ಈ ರೀತಿ ಇದ್ದರೆ ಆ್ಯಂಗಲ್ 0 ಡಿಗ್ರಿ ಆಗುತ್ತೆ ಇಲ್ಲ? ಸೊ ಇಫ್ ದ ಟೂ ವೆಕ್ಟರ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ದೆನ್ ಥೀಟಾ ಇಸ್ ಈಕ್ವಲ್ ಟು ಹೌ ಮಚ್? ಥೀಟಾ ಇಸ್ ಈಕ್ವಲ್ ಟು 0. ಈ ಥೀಟಾ ಇಸ್ ಈಕ್ವಲ್ ಟು 0 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರಿ. ದೆನ್ ಆರ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಕಾಸ್ 0. ಕಾಸ್ 0 ಎಷ್ಟು? ಕಾಸ್ 0 ಎಷ್ಟು? sin 0 0, sin 30 1/2, sin 60 sin 45 1/√2, sin 60 √3/2, sin 90 is equal to 1. ಅದರದ್ದು ಎಕ್ಸಾಕ್ಟ್ ಅಪೋಸಿಟ್ ಕಾಸ್ ಇರುತ್ತೆ, ಕರೆಕ್ಟಾ? ಕಾಸ್ 0 is equal to 1, ಕರೆಕ್ಟಾ? ಕಾಸ್ 30 √3/2, ಕಾಸ್ 45 1/√2, ಕಾಸ್ 60 1/2, ಕಾಸ್ 90 0.
ಕಾಸ್ 90 0. ಸೊ ಕಾಸ್ 0 ಎಷ್ಟಿರುತ್ತೆ 1. ಕಾಸ್ 0 ವ್ಯಾಲ್ಯೂ ಇಸ್ 1. ಸೊ ಈ ಕಾಸ್ 0 ಇಸ್ ಈಕ್ವಲ್ ಟು 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದರೆ ಕಾಸ್ 0 ಇಸ್ ಈಕ್ವಲ್ ಟು 1 ಆಗುತ್ತಾ ಇದು. ಸೊ ಇದಿಷ್ಟು ಹೋಯಿತು, 1 ಆಯಿತು. ಸೊ ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಏನು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಇಸ್ ಈಕ್ವಲ್ ಟು a ಪ್ಲಸ್ b ಹೋಲ್ ಸ್ಕ್ವೇರ್. ಇದನ್ನು ಬರಿಬೋದಾ. ಸೊ ವಿಚ್ ಈಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಯಾಕೆ ಆರ್ ಅಷ್ಟೇ, ಸ್ಕ್ವೇರ್ ರೂಟ್ ಆಫ್ a ಪ್ಲಸ್ b ಹೋಲ್ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತಾ, ವಿಚ್ ಈಸ್ ಈಕ್ವಲ್ ಟು a ಪ್ಲಸ್ b. ಮತ್ತು ನಿನ್ನೆ ಫಸ್ಟಿಗೆ ಅದೇ ಹೇಳಿದ್ವಲ್ಲ, ಇಫ್ ದ ಟೂ ವೆಕ್ಟರ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ದೆನ್ ವಿ ಕ್ಯಾನ್ ಆ್ಯಡ್ ಡೈರೆಕ್ಟ್ಲಿ. ಅದೇ ಆನ್ಸರ್ ಬಂತ ಇಲ್ಲ. ಸೊ ಇಫ್ ದ ಟೂ ವೆಕ್ಟರ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ದ ಟೂ ವೆಕ್ಟರ್ಸ್ ಕ್ಯಾನ್ ಬಿ ಆ್ಯಡೆಡ್ ಡೈರೆಕ್ಟ್ಲಿ ಆ್ಯಂಡ್ ದ ರಿಸಲ್ಟೆಂಟ್ ವೆಕ್ಟರ್ ಇಸ್ ಆಲ್ವೇಸ್ ಈಕ್ವಲ್ ಟು a ಪ್ಲಸ್ b. ನಿನ್ನೆ ಫಸ್ಟಿಗೆ ಅದೇ ಹೇಳಿದ್ನ ಇಲ್ಲ, ಅಡಿಷನ್ ಆಫ್ ವೆಕ್ಟರ್ಸ್ ಅಂತ ಹೇಳಿ. ಆ್ಯಂಡ್ ನಾವು ಸಪೋಸ್ ದ ಟೂ ವೆಕ್ಟರ್ಸ್ ಆರ್ ಇನ್ ದ ಅಪೋಸಿಟ್ ಡೈರೆಕ್ಷನ್. If the two vectors are in the opposite direction means one vector is going in this direction and the second vector is going in this direction, then what is the angle between these two? 180 degree, correct? So now substitute cos 180 if the two vectors are in opposite direction. Second case, two vectors in opposite direction. Opposite direction means what? One vector is this one and the second vector is this one. Then what is the angle between these two? Theta is equal to 180 degree. Cos 180 minus 1. Cos 180 minus 1. So ಈಗ cos 180 degree is equal to minus 1. Substitute ಮಾಡೋಣ. Then r is equal to square root of ಹೇಳ್ರಿ a square plus b square plus 2ab cos theta ಎಷ್ಟು ಅದ theta 180 cos 180 minus 1. ಸೊ ಇಲ್ಲಿ ನಾನು minus 1 ಮಲ್ಟಿಪ್ಲೈ ಮಾಡಲಾ. ಸೊ ಪ್ಲಸ್ ಇಂಟು ಮೈನಸ್. ಸೊ ಇಲ್ಲಿ ಇದಿಷ್ಟನ್ನು ನಾನು minus 2ab ಅಂತ ಬರೀಲ್ಲ. So r is equal to square root of a square plus b square minus 2ab a minus b whole square ಹೌದಾ. ಸೊ which is equal to square root of a minus b whole square. again square root square cancel, ಏನು ಉಳಿತದ a minus b. ನಿನ್ನೆ ಕೂಡ ಅದೇ ಹೇಳಿದ್ನ ಇಲ್ಲ. if the two vectors are in the opposite direction the vectors can be subtracted and the resultant vector r is equal to a minus b. ಅದೇ ಕಂಡೀಷನ್ ಬಂತ ಇಲ್ಲ. ಸೊ ಬೈ ಯೂಸಿಂಗ್ ದಿಸ್ ಇಕ್ವೇಷನ್ ಆರ್ ಬೈ ಯೂಸಿಂಗ್ ದಿಸ್ ಡೆರಿವೇಷನ್ ವಿ ಕ್ಯಾನ್ ಅಗೇನ್ ಆಬ್ಟೈನ್ ದ ಅಡಿಷನ್ ಆಫ್ ದ ವೆಕ್ಟರ್ಸ್ ವೆನ್ ದೇ ಆರ್ ಇನ್ ದ ಸೇಮ್ ಡೈರೆಕ್ಷನ್ ಆರ್ ದ ಟೂ ವೆಕ್ಟರ್ಸ್ ಕ್ಯಾನ್ ಬಿ ಸಬ್ಟ್ರಾಕ್ಟೆಡ್ ವೆನ್ ದೇ ಆರ್ ಇನ್ ಅ ಅಪೋಸಿಟ್ ಡೈರೆಕ್ಷನ್ ಅಂತ ಹೇಳ್ಬೋದು. ಆ್ಯಂಡ್ ನೌ ಒನ್ ಮೋರ್ ಥಿಂಗ್, ಇದು ವೆಕ್ಟರ್ ಎ ಈಸ್ ಇನ್ ದಿಸ್ ಡೈರೆಕ್ಷನ್ ಆ್ಯಂಡ್ ವೆಕ್ಟರ್ ಬಿ ಈಸ್ ಇನ್ ದಿಸ್ ಡೈರೆಕ್ಷನ್. ವೆಕ್ಟರ್ ಎ ಈಸ್ ದಿಸ್ ಒನ್ ಆ್ಯಂಡ್ ವೆಕ್ಟರ್ ಬಿ ಈಸ್ ದಿಸ್ ಒನ್. ಸೊ ದೆನ್ ವಾಟ್ ಈಸ್ ದ ಆಂಗಲ್ ಬಿಟ್ವೀನ್ ದಿಸ್ ಟು? 90 degree. Correct? Vector A is like this and vector B is like this. So the angle between the two vectors is 90 degree. Cos 90 0, cos 90 0. ಇದಿಷ್ಟು cos 90 0 ಅಂತ 0 into anything is 0. ಇದಿಷ್ಟು 0 ಆಗುತ್ತೆ ಹೌದಾ. 0 ಆಗುತ್ತೆ ಅಂತಂದರೆ r is equal to ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. r is equal to ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಅರ್ಥ ಆಗ್ತೇನಾ? ಈಗ ರಿಸಲ್ಟೆಂಟ್ ಮ್ಯಾಗ್ನಿಟ್ಯೂಡ್ ಬಗ್ಗೆ ಆಯಿತು. ಡೈರೆಕ್ಷನ್ ನೋಡ್ರಿ. ಇಫ್ ದ ಟೂ ವೆಕ್ಟರ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ದೆನ್ ವಾಟ್ ಈಸ್ ದ ಆ್ಯಂಗಲ್? 0 ಹೌದಾ. 0 ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೈನ್ 0 ಕರೆಕ್ಟಾ. 0 ಇಂಟು ಎನಿಥಿಂಗ್ 0 ಬೈ ಎನಿಥಿಂಗ್ 0. ಟ್ಯಾನ್ ಆಲ್ಫಾ 0 ಅಂದರೆ ಇಲ್ಲಿ ಆಲ್ಫಾ ಡೈಗ್ರಾಮ್ ಹೋಯ್ತಾನ ಈ ರೀತಿ ಇತ್ತು. ದಿಸ್ ಈಸ್ ಎ ಆ್ಯಂಡ್ ದಿಸ್ ಈಸ್ ಬಿ ಆ್ಯಂಡ್ ದಿಸ್ ಈಸ್ ರಿಸಲ್ಟೆಂಟ್ ವೆಕ್ಟರ್ ಆರ್ ಅಂತ ಇತ್ತು ಹೌದಾ. ಇಫ್ ದ ಟೂ ವೆಕ್ಟರ್ಸ್ ಆರ್ ಇನ್ ದ ಸೇಮ್ ಡೈರೆಕ್ಷನ್ ಅಂದರೆ ಇಲ್ಲಿ ಏನಾಯಿತು, ಬಿ ಇದ್ರ ಮೇಲೆ ಬಂದು ಹೋಯಿತು, ಈಗ ಇಲ್ಲಿ ಕೊಡ್ತದೆ. ಈಗ ಅವಾಗೇನಾಯಿತು, ಇಲ್ಲಿ ಆಲ್ಫಾ ಕ್ರಿಯೇಟ್ ಆಗುತ್ತೆ. ಅವಾಗ ಆಲ್ಫಾ ಕ್ರಿಯೇಟ್ ಆಗಂಗಿಲ್ಲ. ಸೊ ದೇರ್ ಫಾರ್ ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು 0. ಕರೆಕ್ಟಾ. ಆಲ್ಫಾ ಇಸ್ ಈಕ್ವಲ್ ಟು 0 ಮೀನ್ಸ್ ವಾಟ್? ದ direction of the resultant vector is along the direction of the first vector or second vector. ಯಾವ ಕಡೆ ಎರಡು ವೆಕ್ಟರ್ಸ್ ಇರ್ತವ ಅದೇ ಕಡೆ ರಿಸಲ್ಟೆಂಟ್ ವೆಕ್ಟರ್ ಬರುತ್ತೆ. ಬಿಕಾಸ್ ದೇರ್ ಇಸ್ ನೋ ಆ್ಯಂಗಲ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು.
ಹೌದಾ ಇಲ್ಲ? ಸೊ ದಿಸ್ ಈಸ್ ದ ಕೇಸ್ ವಿ ಹ್ಯಾವ್ ಹಿಯರ್. ಆ್ಯಂಡ್ ಇದು ಟೂ ವೆಕ್ಟರ್ಸ್ ಆರ್ ಇನ್ ಪರ್ಪೆಂಡಿಕ್ಯುಲರ್. ಪರ್ಪೆಂಡಿಕ್ಯುಲರ್ ಇದ್ರೆ ಏನಾಗುತ್ತೆ? ಆ್ಯಂಗಲ್ ಎಷ್ಟು? ಪರ್ಪೆಂಡಿಕ್ಯುಲರ್ ಅಂದರೆ ಆ್ಯಂಗಲ್ ಎಷ್ಟು? 90 ಡಿಗ್ರಿ. ಪರ್ಪೆಂಡಿಕ್ಯುಲರ್ ಮೀನ್ಸ್ 90 ಡಿಗ್ರಿ. ಸೈನ್ 91 ಕರೆಕ್ಟಾ? ಡಿವೈಡೆಡ್ ಬೈ, ಸೊ ಬಿ ಸೈನ್ 90 ಅಂದರೆ 1 ಆಯಿತು. ಸೊ ಬಿ ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ ಎ ಆ್ಯಸ್ ಇಟ್ ಈಸ್ ಪ್ಲಸ್ ಬಿ ಕಾಸ್ 90 0 ಕರೆಕ್ಟಾ? 0 ಇಂಟು ಬಿ 0. ಸೊ ಆನ್ಸರ್ ಏನು ಬರುತ್ತೆ? ಬಿ ಬೈ ಎ ಅಷ್ಟೇ ಬರುತ್ತೆ. ಇಲ್ಲಿ ಎ ಉಳಿತದ, ಇಲ್ಲಿ ಬಿ ಇಂಟು 1 ಬಿ. ಸೊ ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಬಿ ಬೈ ಎ. Tan alpha is equal to b by a. The two vectors are in a perpendicular manner. ಅರ್ಥ ಆಗ್ತೇನಾ? ಸೊ ದೀಸ್ ಆರ್ ದ ಸ್ಪೆಷಲ್ ಕೇಸಸ್ ಆಫ್ ದ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ ಅಡಿಷನ್. ಅರ್ಥ ಆಗುತ್ತಾ? ಸೊ ಬೈ ಯೂಸಿಂಗ್ ದಿಸ್ ಅಗೇನ್ the two vectors can be added. And these are the some special cases. Two vectors can be added if they are in the same direction and the resultant vector is always equal to a plus b. ನಿನ್ನೆ ಹೇಳಿದ್ವಿ, ಬಟ್ ಅಗೇನ್ ಇದನ್ನು ಯೂಸ್ ಮಾಡ್ಕೊಂಡು ಮತ್ತೆ ಇವತ್ತು ಪ್ರೂವ್ ಮಾಡಿದ್ವಿ. ಆ್ಯಂಡ್ ಟೂ ವೆಕ್ಟರ್ಸ್ ಕ್ಯಾನ್ ಬಿ ಸಬ್ಟ್ರಾಕ್ಟೆಡ್ ವೆನ್ ದೇ ಆರ್ ಇನ್ ಅ ಅಪೋಸಿಟ್ ಡೈರೆಕ್ಷನ್ ಆ್ಯಂಡ್ ದ ರಿಸಲ್ಟೆಂಟ್ ವೆಕ್ಟರ್ ಆರ್ ಇಸ್ ಈಕ್ವಲ್ ಟು a minus b. r is equal to a minus b. Okay, and if the two vectors are in a perpendicular manner, then tan alpha is equal to b divided by a. b by a. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಪ್ಯಾರಲೋಗ್ರಾಮ್ ಆಫ್ ವೆಕ್ಟರ್ ಅಡಿಷನ್.